ಹಲೋ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಹಾಗೆ ಶ್ರೀ ಕಿಚನ್ ನೋಡ್ತಾ ಇದ್ದೀರಾ ತಾನೇ? ಇವತ್ತು ನಾನು ಅವಲಕ್ಕಿ ಖಾರ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ನಾವೇ ಮನೆಯಲ್ಲಿ ಈ ಥರ ಈಸಿಯಾಗಿ ಮಾಡ್ಕೋಬೋದಲ್ವಾ? ಅದಕ್ಕೆ ಬಂದೆ ನಾನು ತೋರಿಸ್ಕೊಡೋಣ ಅಂತ. ಈಗ ಅವಲಕ್ಕಿ ಖಾರಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಮೊದಲದಾಗಿ ಅವಲಕ್ಕಿ, ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ. ಅದೇ ರೀತಿ ಸ್ವಲ್ಪ ಜೀರಿಗೆ ಮತ್ತು ಬೆಳ್ಳುಳ್ಳಿನ ನಾನು ವಾಶ್ ಮಾಡಿಬಿಟ್ಟು ಸ್ವಲ್ಪ ಜಜ್ಕೊಂಡಿದ್ದೀನಿ. ಅದೇ ರೀತಿ ಪುಟಾಣಿ ತೊಗೊಂಡಿದ್ದೀನಿ ಮತ್ತು ಶೇಂಗಾ ಬೀಜ ಮತ್ತು ಕರಿಬೇವನ್ನು ಕೂಡ ನಾನು ವಾಶ್ ಮಾಡಿ ನೀಟಾಗಿ ಡ್ರೈ ಮಾಡ್ಕೊಂಡಿದ್ದೀನಿ ನೀರಿಲ್ದಿದ್ದಂಗೆ. ಮತ್ತು ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿ. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಮೊದಲನೇದಾಗಿ ನಾನೊಂದು ದೊಡ್ಡ ಬಾಣಲೆ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಅದೇ ರೀತಿ ಆಯಿಲ್ ಬಿಸಿ ಆದಮೇಲೆ ಅವಲಕ್ಕಿನ ಅದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಅವಲಕ್ಕಿ ಫಸ್ಟ್ ಸ್ಟಾರ್ಟಿಗೆ ಹಾಕಿದವಾಗ ಯಾವ ರೀತಿ ಇತ್ತು, ಇವಾಗ ಯಾವ ರೀತಿ ಆಗಿದೆ ಅಂತ. ಅದು ಸ್ವಲ್ಪ ಮುದುಡ್ಕೊಂಡಂಗಿದೆ. ಅದೇ ರೀತಿ ಕಲರ್ ಕೂಡ ಚೇಂಜ್ ಆಗಿದೆ. ಇಷ್ಟ ಆದರೆ ಸಾಕು. ಇವಾಗ ಇದನ್ನು ನಾನು ತೆಗೆದಿಟ್ಕೊಳ್ತೀನಿ ಒಂದು ಪಾತ್ರೆಯಲ್ಲಿ. ಈ ಥರ ತಿರುಗ್ತಾ ಇರಬೇಕು. ನಿಮ್ಗೆ ಗೊತ್ತಾಗುತ್ತೆ, ಅದು ಕಲರ್ ಚೇಂಜ್ ಆಗುತ್ತೆ ಮತ್ತು ಸ್ವಲ್ಪ ಮುದುಡ್ಕೊಳ್ಳುತ್ತೆ. ಹೂವಿನ ಥರ ಅಂತಲೇ ಹೇಳ್ಬೋದು. ನೋಡಿ, ಅವಲಕ್ಕಿ ಎಲ್ಲ ಫ್ರೈ ಮಾಡ್ಕೊಂಡಾಯಿತು. ನೆಕ್ಸ್ಟ್ ಇವಾಗ ಪುಟಾಣಿನ, ಶೇಂಗಾ ಬೀಜನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಈಗ ಆಯಿಲ್ ಬಿಸಿ ಆಗಿದೆ. ಮೊದಲನೇದಾಗಿ ನಾವು ಶೇಂಗಾನ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಎಣ್ಣೆಯಲ್ಲಿ ಎಲ್ಲದನ್ನೂ ಫ್ರೈ ಮಾಡೋದ್ರಿಂದ ನೀವು ಒಂದು ವಾರ ತನಕ ಇದನ್ನು ಇಟ್ಕೊಂಡು ತಿನ್ಬೋದು, ಏನೂ ಆಗಲ್ಲ, ಕ್ರಿಸ್ಪಿಯಾಗೇ ಇರುತ್ತೆ. ಇದು ಫ್ರೈ ಆಗಿದೆ ನೋಡಿ. ಈ ಥರ ಆದರೆ, ಇಷ್ಟು ಫ್ರೈ ಆದರೆ ಸಾಕು. ಇದನ್ನು ಇವಾಗ ಸಪ್ರೇಟಾಗಿ ತಗೋಬೇಕು. ಇದು ಇವಾಗ ಆಗಿದೆ. ನಾನು ಡೈರೆಕ್ಟಾಗಿ ಫ್ರೈ ಮಾಡ್ಕೊಂಡಿರೋ ಈ ಅವಲಕ್ಕಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನೀಗ ಪುಟಾಣಿನೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಪುಟಾಣಿನೂ ನಾನು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಪುಟಾಣಿನೂ ಫ್ರೈ ಆಗಿದೆ, ಕಲರ್ ಚೇಂಜ್ ಆಗಿದೆ. ಇದನ್ನು ಕೂಡ ನಾನು ಅವಲಕ್ಕಿಗೆ ಹಾಕ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ. ಈಗ ನಾನು ಬೆಳ್ಳುಳ್ಳಿನೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಫ್ರೈ ಆಗಿದೆ. ಇದನ್ನು ತೆಗೆದು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಫ್ರೈ ಆಗಿದೆ, ತಕ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ನಾನು ಇಲ್ಲಿ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ಈ ಜೀರಿಗೆ ಜೊತೆಗೇ ನಾನು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಖಾರ ಇರಲಿ ಅಂತ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದೇ ರೀತಿ ಸ್ವಲ್ಪ ಅರಿಶಿನ, ಟರ್ಮರಿಕ್ ಪೌಡರ್ನೂ ಹಾಕ್ಕೊಳ್ತಾನೆ. ಇದು ಕೂಡ ಒಂದು 3/4 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಉಪ್ಪು 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನಾನು. ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ಸ್ಟವ್ ಆಫ್ ಆಗಿರಬೇಕು. ಇದನ್ನು ಹಾಕಬೇಕಾದ್ರೆ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಇದು ಮಿಕ್ಸ್ ಆಗಿದೆ ಫುಲ್ಲು, ಉಪ್ಪು, ಖಾರ, ಅರಿಶಿನ ಎಲ್ಲ. ಇದಕ್ಕೆ ಡೈರೆಕ್ಟಾಗಿ ನಾವು ಅವಲಕ್ಕಿನ ಸೇರಿಸ್ಕೋಬೇಕು. ನೋಡಿ, ಈ ಥರ ಫುಲ್ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀವು ಹಿಂಗೆ ಕೂಡ ಹಾಕೋಬೋದು, ನಾನು ಹಾಕಿಲ್ಲ, ನೀವು ಬೇಕಿದ್ರೆ ಹಾಕೋಬೋದು. ಅದೇ ರೀತಿ ಒಣ ಕೊಬ್ಬರಿನ ಚಿಕ್ಕದಾಗಿ ಕಟ್ ಮಾಡಿ ಆಯಿಲಲ್ಲಿ ಫ್ರೈ ಮಾಡ್ಕೊಂಡು ಹಾಕೋಬೋದು. ಮತ್ತು ಒಣ ಮೆಣಸಿನ್ಕಾಯಿನ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನಿಲ್ಲಿ ಖಾರ ಮಾಡಿರೋದು, ನೀವು ಬೇಕಿದ್ರೆ ಇದಕ್ಕೆ ಸ್ವಲ್ಪ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೋಬೋದು. ಅವಲಕ್ಕಿ ಖಾರ ರೆಡಿಯಾಗಿದೆ. ನೀವು ಹೊರಗಡೆಯಿಂದ ಮಿಕ್ಸರು ಅದು ಇದು ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಈಸಿಯಾಗಿ ಇರೋ ಐಟಮಲ್ಲಿ ಈ ಥರ ಖಾರ ಮಾಡ್ಕೊಂಡು ತಿಂದರೆ ತುಂಬ ಖುಷಿ ಅನಿಸುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ನೀವೆಲ್ಲ ಈಗಾಗಲೇ ಫೇಮಸ್ ಆಗಿರೋರ ವಿಡಿಯೋಗಳನ್ನ ನೋಡ್ತೀರಾ. ನಾವಿನ್ನು ಅಂಬೆಗಾಲಿಡ್ತಾ ಇದ್ದೀವಿ. ಸೊ ನನ್ನ ವಿಡಿಯೋನು ಪ್ಲೀಸ್ ನೋಡಿ, ನನ್ನ ವಿಡಿಯೋಗೆ ಲೈಕ್ ಮಾಡಿ, ನೀವು ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.